ಕೊನೆಗೂ ಸುಮಾರು 30-35 ದಿನಗಳಿಂದ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಒಂದು ಹಂತದ ಒಂದು ಘಟ್ಟವನ್ನು ಇವತ್ತು ತಲುಪಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಕೇವಲ ಹಾಸನ, ಕರ್ನಾಟಕ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಆ ಮಹಾಮಹಿಮೆ ಎಲ್ಲ ಕಡೆಗಳಲ್ಲೂ ಕೂಡ ಯಾವ ರೀತಿ ಚರ್ಚೆ ಆಗ್ತಾ ಇತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಯಾವ ಮಾಧ್ಯಮಗಳನ್ನು ತೆಗೆದು ನೋಡಿದ್ರು ಪ್ರಜ್ವಲ್ ಬಿಟ್ಟರೆ ಬೇರೆ ಇಲ್ಲ. ಪ್ರತಿ ಮಾಧ್ಯಮಗಳನ್ನು ಸಹಿತ ಪ್ರಜ್ವಲ್ದೇ ಒಂದು ರೀತಿ ಭಜನೆ ರೀತಿ ನಡೀತಾನೆ ಇತ್ತು. ಜನಗಳಂತೂ ರೋಸಟ್ಟೋಗ್ಬಿಟ್ಟಿದ್ರು, ಯಾವಾಗ ಈ ಪ್ರಕರಣಕ್ಕೆ ಇದಾಗ್ತದೆ ಅಂತೇಳಿ. ಮಾಧ್ಯಮಗಳ ಮುಂದೆ ಎಷ್ಟೋ ಸಾರ್ವಜನಿಕರು, ವೀಕ್ಷಕರು ಮನವಿ ಕೂಡ, ಕೈ ಮುಗಿದು ಮನವಿ ಕೂಡ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಬೇರೆ ಏನಾದರೂ ತೋರಿಸ್ರಿ, ಬರೀ ಎದ್ದಿದ ತಕ್ಷಣ ಪ್ರಜ್ವಲ್ನ ನೋಡೋದಾಗ್ಬಿಟ್ಟಿದೆ ಅಂತೇಳಿ. ಆ ರೀತಿಯ ಒಂದು ಹೈಪು ಆ ಸುದ್ದಿಗೆ ದೊರಕಿತ್ತು. ಅಂತೂ ಇಂತೂ ಪ್ರಜ್ವಲ್ ಜರ್ಮನಿಯಿಂದ ಭಾರತಕ್ಕೆ ಬಂದು ಇಳಿದಿದ್ದಾನೆ. ಬಂದ ತಕ್ಷಣ ಏನು SIT ಅಧಿಕಾರಿಗಳು ಆ ಪ್ರಕರಣದ ತನಿಖೆಗೋಸ್ಕರವಾಗಿ ಅತ್ಯಾಚಾರದ ಆರೋಪಿಯಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ, ಅಶ್ಲೀಲ ವಿಡಿಯೋಗಳನ್ನು ಮಾಡಿದಂತಹ ಮಹಿಳೆಯರ ಜೊತೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದಂತಹ ಪ್ರಜ್ವಲ್ ಇವತ್ತು ನ್ಯಾಯಾಲಯದ ಎದುರುಗಡೆ ಹಾಜರಾಗ್ತಾರೆ. ಅಂದರೆ SIT ಅಧಿಕಾರಿಗಳು ನ್ಯಾಯಾಲಯದ ಎದುರಿಗೆ ಆತನನ್ನು ನ್ಯಾಯಾಧೀಶರ ಎದುರುಗಳಿಗೆ ಹಾಜರು ಮಾಡ್ತಾರೆ. ಅಲ್ಲಿ ಸುದೀರ್ಘವಾಗಿರ್ತಕ್ಕಂತಹ ಒಂದು ವಾದ ವಿವಾದಗಳು ನಡೆದು SIT ಪರವಾಗಿರ್ತಕ್ಕಂತಹ ವಕೀಲರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಜ್ವಲ್ ಒಬ್ಬ ವಿಕೃತ ಕಾಮಿ. ಈತ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಮಹಿಳೆಯರ ಬಟ್ಟೆಯನ್ನು ಬಿಸ್ತಾ ಇದ್ದ, ಯಾವ ರೀತಿ ದೌರ್ಜನ್ಯವನ್ನು ಎಸಗ್ತಾ ಇದ್ದ, ಯಾವ ರೀತಿ ಅತ್ಯಾಚಾರವನ್ನು ಎಸಗ್ತಾ ಇದ್ದ, ಎಲ್ಲವನ್ನು ಕೂಡ ಸಾಧ್ಯಂತವಾಗಿ ನ್ಯಾಯಾಧೀಶರ ಎದುರುಗಡೆ ಅವರು ಎಲ್ಲವನ್ನು ಕೂಡ ಅಲ್ಲಿ ಸಾಧ್ಯಂತವಾಗಿ ವಿವರಣೆಯನ್ನು ಕೊಡ್ತಾರೆ. ನ್ಯಾಯಾಧೀಶರು ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಬೆಂಗಳೂರಿನ 42ನೇ ACMM ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ಅಲ್ಲಿ ದಾಖಲಾಗ್ತದೆ ಮತ್ತು ನ್ಯಾಯಾಧೀಶ ಶಿವಕುಮಾರ್ ಅವರು ಜೂನ್ 6ನೇ ತಾರೀಕಿನ ತನಕ SIT ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಒಪ್ಪಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಜೂನ್ 6ನೇ ತಾರೀಕಿನ ತನಕ SIT ಅಧಿಕಾರಿಗಳು ವಿಚಾರಣೆಯನ್ನು, ಪ್ರಜ್ವಲ್ ರೇವಣ್ಣ ವಿಚಾರಣೆಯನ್ನು ನಡೆಸ್ತಾರೆ. ಇದು ಒಂದು ರೀತಿ ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ಲೈಂಗಿಕ ಹಗರಣ, ಈ ಶತಮಾನದಲ್ಲೇ ನಡೆದಿರ್ತಕ್ಕಂಥ ದೊಡ್ಡ ಲೈಂಗಿಕ ಹಗರಣ ಅನ್ನುವಂಥ ರೀತಿಯಲ್ಲಿ ಪ್ರತಿಬಿಂಬಿತವಾಗಿರುವಂಥದ್ದು. ಪ್ರಜ್ವಲ್ ಬರೋ ತನಕ ಕೂಡ ಬರೀ ಯಾರು ವಿಡಿಯೋ ಮಾಡಿದ್ರು, ಯಾರು ಪೆನ್ಡ್ರೈವ್ ಹಂಚಿದ್ರು ಯಾಕೆ ಶಿಕ್ಷೆ ಆಗಿಲ್ಲ, ಬರೀ ಪೆನ್ಡ್ರೈವ್ ಮೇಲೆ ಚರ್ಚೆ ನಡೀತಾ ಇತ್ತು. ಇನ್ನು ಮುಂದಾದರೂ ಪ್ರಜ್ವಲ್ ಪ್ರತ್ಯಕ್ಷ ಆದ ನಂತರವಾದರೂ ಯಾರು ನಿಜವಾದ ಸಂತ್ರಸ್ತರಿದ್ದಾರೆ, ಆ ಸಂತ್ರಸ್ತ ಮಹಿಳೆಯರಿದ್ದಾರೆ, ಅವರಿಗೆ ನ್ಯಾಯ ಸಿಗುವಂತಹ ಕೆಲಸ ಆಗಲಿ ಅನ್ನುವಂಥದ್ದು ನಾಗರಿಕ ಸಮಾಜದ ಆಶಯ ಆಗಿದೆ. ಮಾಧ್ಯಮಗಳು ಎಲ್ಲ ಸಾರ್ವಜನಿಕರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಾಧ್ಯಮಗಳು ಇನ್ನಾದರೂ ಸಹಿತ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ. ಪ್ರಜ್ವಲ್ ರೇವಣ್ಣನ ಆ ಭಾನ್ಗಡಿಗಿಂತ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ. ಅದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಲಿ ಅಂತೇಳಿ ಮಾಧ್ಯಮಗಳಲ್ಲಿ ಎಲ್ಲ ಸಾರ್ವಜನಿಕರು ಸಹಿತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಾಧ್ಯಮಗಳು ಕೂಡ ನಡ್ಕೊಳ್ತವೆ ಅನ್ನುವಂಥ ಆಶಯ ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ.